1 crore ಚಾಲೆಂಜ್ ಇನ್ 1 ಇಯರಲ್ಲಿ ಇದು ಡೇ 3. ಬೆಳಗ್ಗೆನೇ ಎದ್ದು ಹೋಟ್ಲು ಕಡೆ ಹೋಗ್ತಾ ಇದ್ದೀನಿ. ಯಾಕೆ ಅಂದರೆ ಇವತ್ತು ಕೂಡ ನಮ್ಮ ಭಟ್ರು ಬಂದಿರಲಿಲ್ಲ. ಅವ್ರಿಗೆ ಇನ್ನೂ ಆರೋಗ್ಯ ಸರಿ ಹೋಗಿಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವತ್ತು ಕೂಡ ನಾನೇ ಹೋಗ್ತಾ ಇದ್ದೀನಿ. ಹೋಟ್ಲಲ್ಲಿ ಈಗ ಆಲ್ರೆಡಿ ಸಾಂಬಾರು ರೆಡಿ ಮಾಡಿರ್ತಾರೆ. ಈಗ ಹೋಗಿ ಪಲಾವ್ಗೆ ಎಲ್ಲ ರೆಡಿ ಮಾಡ್ಕೊಬೇಕು. ಈಗ ಹೋಟ್ಲ ಹತ್ರ ಹೋಗ್ತಾ ಇದ್ದೀನಿ. ಹೋಟ್ಲ ಹತ್ರ ಬಂದೆ. ಈಗ ನಮ್ಮ ಹುಡುಗ ನೀರಲ್ಲಿ ಹಾಕಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದ. ಈಗ ಒಳಗಡೆ ಹೋಗಿ ಚೆಕ್ ಮಾಡ್ತೀನಿ ಸಾಂಬಾರೆಲ್ಲ ರೆಡಿಯಾಗಿದೆಯಾ ಅಂತ. ಸಾಂಬಾರು ರೆಡಿಯಾಗಿದೆ. ಈಗ ಪಲಾವ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಮಸಾಲೆ ಎಲ್ಲ ರೆಡಿ ಮಾಡಿದ್ದೀನಿ. ನೋಡಿ, ಮಸಾಲೆ ಎಲ್ಲ ರೆಡಿಯಾಗಿದೆ. ಹಾಗೆ ಎಲ್ಲ ರೆಡಿ ಆಯಿತು. ನೋಡಿ, ಬಿಸಿ ಬಿಸಿ ವಡೆ, ಚಟ್ನಿ, ಸಾಂಬಾರು, ಸಾಗು, ಬಿಸಿ ಬಿಸಿ ಇಡ್ಲಿ ಮತ್ತು ಬಿಸಿ ಬಿಸಿ ಪಲಾವ್ ಎಲ್ಲ ರೆಡಿಯಾಗಿತ್ತು. ಹಾಗೆ ಈ ಕಡೆ ನೋಡಿದೆ, ನಮ್ಮ ತಂದೆಯವರು ಬಂದು ದೇವ್ರಿಗೆ ಅಭಿಷೇಕ ಎಲ್ಲ ಮಾಡ್ತಾಯಿದ್ರು. ಇದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಹಾಗೆ ಹುಡುಗನೂ ಎಲ್ಲ ರೆಡಿ ಮಾಡಿಕೊಂಡು ಸಾಂಬಾರು ಪ್ಯಾಕ್ ಮಾಡ್ತಾಯಿದ್ದ. ಈಗ ನಾನು ಮನೆ ಹತ್ರ ಹೋಗಿ ನಿನ್ನೆ ಹೇಳಿದಾಗೆ ಬ್ಯಾಂಕ್ ಹತ್ರ ಹೋಗಬೇಕಾಗಿತ್ತು. ಅದಕ್ಕೆ ನನ್ನ ಫ್ರೆಂಡ್ಗೆ ಹೇಳಿದ್ದೀನಿ ಬರೋದಕ್ಕೆ. ನನ್ನ ಫ್ರೆಂಡು ಬರ್ತೀನಿ ಅಂತ ಹೇಳಿದ್ದಾನೆ. ಈಗ ಫ್ರೆಶ್ ಆಗಿ ನನ್ನ ಫ್ರೆಂಡು ಕಾಲ್ ಮಾಡಿ ಕರಿಬೇಕು. ಬರ್ತಾನೆ. ಬಂದಮೇಲೆ ನಾನು ಅವನೋಗಿ ಬ್ಯಾಂಕ್ ಹತ್ರ ಅದೇನು ಪ್ರಾಬ್ಲಮ್ ಆಗಿದೆ ಅಂತ ಎಲ್ಲ ಚೆಕ್ ಮಾಡಿಕೊಂಡು ಬರಬೇಕು. ನಮ್ಮೂರು ರೋಡ್ ಎಷ್ಟು ಹಾಳಾಗಿದೆ ಅಂದರೆ ಹೋಟ್ಲಿಂದ ಮನೆಗೆ ಹೋಗೋಕ್ಕೆ 5 ನಿಮಿಷ ತಗೊಳುತ್ತೆ. ಅಷ್ಟು ಹಾಳಾಗಿದೆ ನಮ್ಮ ರೋಡು. ಸ್ನಾನ ಎಲ್ಲ ಮುಗಿಸಿ ನನ್ನ ಫ್ರೆಂಡಿಗೆ ಕಾಲ್ ಮಾಡಿದ್ದೆ. ಅವನು ಬರ್ತೀನಿ ಅಂತ ಹೇಳ್ದ. ಈಗ ನಾನು ಹೋಟ್ಲ ಹತ್ರ ಹೋಗಿರ್ತೀನಿ. ಎಲ್ಲ ಅಲ್ಲಿ ನೋಡಿಕೊಂಡು ಆಮೇಲೆ ಬ್ಯಾಂಕ್ ಹತ್ರ ಹೋಗ್ತೀರಿ ನಾನು ನನ್ನ ಫ್ರೆಂಡು. ಈಗ ಹೋಟ್ಲ ಹತ್ರ ಹೋಗ್ತಾಯಿದ್ದೀನಿ. ಹೋಟ್ಲ ಹತ್ರ ಬಂದೆ. ನಮ್ಮ ತಂದೆಯವರು ಅಭಿಷೇಕ ಎಲ್ಲ ಮಾಡಿ ಪೂಜೆ ಮಾಡಿ ದೇವ್ರ ಹತ್ರ ಬೇಡ್ಕೊತಾಯಿದ್ರು. ಹಾಗೆ ಈ ಕಡೆ ಹೋಟ್ಲ ಹತ್ರ ಒಬ್ಬೊಬ್ಬರೇ ಕಸ್ಟಮರ್ಸ್ ಬರ್ತಾಯಿದ್ರು. ರೇಷನ್ ಅಂಗಡಿನೂ ಇನ್ನೂ ಓಪನ್ ಆಗಿರಲಿಲ್ಲ. ನನ್ನ ತಮ್ಮ ಇನ್ನೂ ಬಂದಿರಲಿಲ್ಲ. ಹಾಗೆ ಹೋಟ್ಲು ಕಡೆ ಬಂದ್ರಿ. ಹೋಟ್ಲಲ್ಲಿ ಮಾಮೂಲಿ ಕಸ್ಟಮರ್ಸ್ ಬರ್ತಾನೆ ಇದ್ದರು. ಹಾಗೆ ನನ್ನ ಫ್ರೆಂಡ್ ಕಾಲ್ ಮಾಡ್ದ ಬರ್ತಾಯಿದ್ದೀನಿ ಅಂತ. ಬಂದ ನನ್ನ ಫ್ರೆಂಡು. ನೋಡಿ, ಇವನೇ ನನ್ನ ಫ್ರೆಂಡು ಮನೋಜ್ ಅಂತ. ಈಗ ನಾನು ಅವನಿಬ್ಬರು ಹೋಗ್ತಾಯಿದ್ದೀರಿ. ಇದು ನಮ್ಮೂರ ಪಕ್ಕದಲ್ಲಿರೋ ಶ್ರೀರಾಮ ದೇವಸ್ಥಾನ. ಹಾಗೆ ಪೆಟ್ರೋಲ್ ಸ್ವಲ್ಪ ಕಮ್ಮಿ ಇದೆ ಅಂದ್ಬಿಟ್ಟು ಕಾರ್ಗೆ ಪೆಟ್ರೋಲ್ ಕೂಡ ಹಾಕಿಸ್ಕೊಂಡ್ರಿ. ಕಾರ್ಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಈಗ ಬ್ಯಾಂಕ್ ಹತ್ರ ಹೋಗ್ತಾಯಿದ್ದೀರಿ. ಬ್ಯಾಂಕ್ ಹತ್ರ ಬಂದ್ರಿ, ಮಾತಾಡಿದ್ರಿ. ಅವ್ರು ನೋಡಿದ್ರೆ ನಿಮ್ಮ ಅಕೌಂಟು ಕಂಪ್ಲೀಟು ಫ್ರೀಸ್ ಆಗಿದೆ. ಇದು ಸ್ಯಾಲ್ರಿ ಅಕೌಂಟ್ ಆಗಿತ್ತು. ಅದಕ್ಕೋಸ್ಕರ ನಿಮ್ಮ ಅಕೌಂಟ್ನ ಕಂಪ್ಲೀಟಾಗಿ ಫ್ರೀಸ್ ಮಾಡಿದ್ದೀರಿ. ನೀವು ಇದನ್ನು ಸೇವಿಂಗ್ಸ್ ಅಕೌಂಟಾಗಿ ಕನ್ವರ್ಟ್ ಮಾಡಬೇಕಾಗಿತ್ತು. ನೀವು ಸೇವಿಂಗ್ಸ್ ಅಕೌಂಟ್ಗೆ ಕನ್ವರ್ಟ್ ಮಾಡಿಲ್ಲ ಅಂತ ನಿಮ್ಮ ಅಕೌಂಟ್ನ ಕಂಪ್ಲೀಟಾಗಿ ಬ್ಲಾಕ್ ಅಥವಾ ಫ್ರೀಸ್ ಮಾಡಿದ್ದೀನಿ ಅಂತ ಅಂದರು. ಈಗ ಹೋಟ್ಲ ಹತ್ರ ಬಂದೆ. ಹೋಟ್ಲ ಹತ್ರನೂ ಎಲ್ಲ ಮುಗ್ದಿತ್ತು. ಊಟ ಎಲ್ಲ ಕಂಪ್ಲೀಟ್ ಆಗಿತ್ತು. ಹೋಟ್ಲ ಹತ್ರ ಎಲ್ಲ ನೋಡಿಕೊಂಡು ಈಗ ರೇಷನ್ ಅಂಗಡಿ ಒಳಗೆ ಬಂದೆ. ನನ್ನ ತಮ್ಮ ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ಹೊರಗಡೆ ಹೋದ. ಅದಕ್ಕೋಸ್ಕರ ಇವಾಗ ಶಾಪಲ್ಲಿ ನಾನಿದ್ದೀನಿ. ಅವ್ನು ಬಂದಮೇಲೆ ನಾನು ಹೋಟೆಲ್ಗೆ ಹೋಗಬೇಕು ಮತ್ತು ಅಡುಗೆ ಎಲ್ಲ ರೆಡಿ ಮಾಡಬೇಕು. ಹಾಗೆ ನನ್ನ ಫ್ರೆಂಡ್ ಕಾಲ್ ಮಾಡಿ ನನಗೆ ರೇಷನ್ ಬೇಕು ಅಂದ. ಅದಕ್ಕೋಸ್ಕರ ಅವನಿಗೆ ರೇಷನ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಅವ್ರ ಮನೆ ಹತ್ರ ಹೋಗಿ ಕೊಟ್ಟು ಬರಬೇಕು. ಈಗ ರೇಷನ್ ಎಲ್ಲ ಕೊಟ್ಬಿಟ್ಟು ಬಂದೆ ಹೋಟ್ಲ ಹತ್ರ. ಆಗ ನಮ್ಮ ನರಸಿಂಹಸ್ವಾಮಿ ಯುವಕರು ಅಂದರೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ದವರೆಲ್ಲ ಬಂದು ಅದನ್ನು ಕ್ಲೀನ್ ಮಾಡಿದ್ರು. ಈಗ ಸಂಜೆ ಆಗಿತ್ತು. ಹುಡುಗ ಎಲ್ಲ ರೆಡಿ ಮಾಡ್ಕೊಂಡಿದ್ದ. ಹಾಗೆ ರೇಷನ್ ಅಂಗಡಿ ಕಡೆ ಹೋದೆ. ಯಾರೋ ಒಬ್ಬರು ರೇಷನ್ ಆರ್ಡ್ರು ಮಾಡಿದರು. ಅವ್ರಿಗೆ ಎಲ್ಲ ಪ್ಯಾಕ್ ಮಾಡಿ ಎಲ್ಲ ಮೂಟೆ ಒಳಗೆ ಹಾಕ್ಕೊಂಡು ಮತ್ತೆ ಈಗ ಹೋಗಿ ಅವ್ರಿಗೆ ಕೊಟ್ಬಿಟ್ಟು ಬರಬೇಕು. ಹಾಗೆ ನಾಳೆಗೆ ಎಲ್ಲ ತರಕಾರಿ ಎಲ್ಲ ಬೇಕಾಗಿತ್ತು. ಅದನ್ನೆಲ್ಲ ನಮ್ಮ ಹೋಟ್ಲವರೇ ಎಲ್ಲ ತಗೊಬಂದಿಟ್ಟಿದ್ರು. ಈಗ ಒಳಗಡೆ ಹೋಗಿ ಎಲ್ಲ ಕಟ್ ಮಾಡಬೇಕು. ಹಾಗೆ ನಾಳೆಗೆ ರೇಷನ್ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ. ಎಲ್ಲ ಪ್ಯಾಕ್ ಆಯಿತು. ಈಗ ಕ್ಲೋಸ್ ಮಾಡಿ ಮನೆ ಕಡೆ ಹೋಗಬೇಕು. ಹಾಗೆ ಹೋಟ್ಲ ಹತ್ರನೂ ಹೋಗಬೇಕು. ಎಲ್ಲ ಎತ್ತಿಡ್ತಾ ಇದ್ದೀನಿ. ಈಗ ಮನೆ ಕಡೆ ಹೋಗ್ತಾ ಇದ್ದೀರಿ. ಮನೆಗೆ ಹೋಗಿ ಇವತ್ತಿಂದ ಏನೇನಾಯಿತು ಲೆಕ್ಕಾಚಾರ ಎಲ್ಲ ಹಾಕಿ ಮತ್ತೆ ಕೌಂಟ್ ಮಾಡಿ ಅಪ್ಡೇಟ್ ಮಾಡ್ತೀನಿ. ನೋಡಿ, ಮನೆ ಹತ್ರ ಬಂದ್ರಿ. ಈಗ ಒಳಗಡೆ ಹೋಗಬೇಕು. ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ, 1 ಕೋಟಿ ಚಾಲೆಂಜ್ ಇನ್ 1 ಇಯರಲ್ಲಿ ಇದು ಡೇ 3 ಆಗಿತ್ತು. ಹೋಟೆಲ್ ಬಿಸ್ನೆಸ್ಸಿಂದ ನಮಗೆ 10,000 ಆಗಿತ್ತು. ಹಾಗೂ ರೇಷನ್ ಶಾಪ್ ಕಡೆಯಿಂದ 15,000. ರೆಂಟ್ ಇವತ್ತು ಕೂಡ ಯಾರೂ ಕೊಟ್ಟಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ರೆಂಟ್ ನಿಲ್ ಅಂತ ಬರೀತಾ ಇದ್ದೀನಿ. ಟೋಟಲು 25,000 ಬಿಸ್ನೆಸ್ ಆಗಿತ್ತು.
ಡೇ 1 ಮತ್ತು ಡೇ 2ಅಲ್ಲಿ ನಮಗೆ ಟೋಟಲಾಗಿ 40,000 ಬಿಸ್ನೆಸ್ ಆಗಿತ್ತು. ಹಾಗೂ ಡೇ 3ಅಲ್ಲಿ 25,000 ಬಿಸ್ನೆಸ್, ಟೋಟಲ್ 65,000 ಆಗಿತ್ತು. ಇದಾಗಿತ್ತು ಡೇ 3.